ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ನಾನು ನಿಮ್ಮ ವಿಶಾಲ್ ಪಾಟೀಲ್ ಮಾಡುವ ನಮಸ್ಕಾರಗಳು. ಬಹುದಿನಗಳ ಕಾಲ ನೀವು ಕಾಯುತ್ತಿರುವ ಸಮಯ ಮುಕ್ತಾಯವಾಗಿದೆ. ಏಕೆಂದರೆ ನಮ್ಮ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ಏಪ್ರಿಲ್ 7 ಅಂದರೆ ನಾಳೆ ರಂದು ನಿಮ್ಮ PUCಯ ಫಲಿತಾಂಶವನ್ನು ಪ್ರಕಟಿಸಲಿದ್ದಾರೆ. ನಿಮ್ಮ ಯಾವ ರೀತಿಯಾಗಿ ಪೇಪರ್ ರಿಸಲ್ಟ್ ನೋಡಬೇಕನ್ನೋದು ಹೇಳ್ಕೊಡುತ್ತೇನೆ. ಅದೇ ರೀತಿ ಯಾವ ಟೈಮ್ ಅಂದರೆ ಬೆಳಗ್ಗೆ 11 ಗಂಟೆಯ ತದನಂತರ ನೀವು ತಮ್ಮ ರಿಸಲ್ಟನ್ನು ನೋಡಿಕೊಳ್ಳಬಹುದು. ಯಾವ ರೀತಿ ರಿಸಲ್ಟ್ ನೋಡಬೇಕಂತ ಹೇಳ್ತೀನಿ, ಡೆಮೋ ತೋರಿಸ್ತೀನಿ. ಡೆಮೋ ಅಂದರೆ 2025ನಲ್ಲಿ ಯಾವ ರೀತಿ ರಿಸಲ್ಟ್ ಬಂದಿತ್ತು, ಯಾವ ರೀತಿ ವಿದ್ಯಾರ್ಥಿಗಳು ನೋಡಿಕೊಳ್ಳಬೇಕಂತ ಹೇಳ್ತೇನೆ. ಮೊದಲನೇದಾಗಿ ವೆಬ್ಸೈಟ್ ಇಲ್ಲಿದೆ ನೋಡಿ. ಏನಂತ ಸರ್ಚ್ ಮಾಡಬೇಕಂದ್ರೆ KAR ರಿಸಲ್ಟ್ ಅಂತ ಸರ್ಚ್ ಮಾಡಿದರೆ 2026 ಅಂತ ಸರ್ಚ್ ಮಾಡಿದರೆ ಮೊದಲನೇ ಲಿಂಕ್ ಅದೇ ಬರುತ್ತೆ. ಲಿಂಕಲ್ಲಿ ಕ್ಲಿಕ್ ಮಾಡಬೇಕು ನೋಡಿ. ಯಾವುದೇ ಒಂದು ಹೆಚ್ಚು ಕಮ್ಮಿ ಮಾರ್ಕ್ಸ್ ಬಂದರೂ ವಿದ್ಯಾರ್ಥಿಗಳು ನಿಮಗೆ ಟೆನ್ಷನ್ ತಗುವ ಅಗತ್ಯವಿಲ್ಲ. ಏಕೆಂದರೆ ಪೇಪರ್ 2ಗೆ ರೆಡಿಯಾಗಿ ಇನ್ನೊಮ್ಮೆ ಎಕ್ಸಾಮ್ ಬರೆದು ನೀವು ಆ ಪೇಪರ್ನಲ್ಲಿ ಹೆಚ್ಚು ಮಾರ್ಕ್ಸು ತೆಗೆದುಕೊಳ್ಳಬಹುದು. ನೋಡ್ಬೋದು ಲಿಂಕ್ ಏನಂದರೆ ಜಸ್ಟ್ 2025ನ ಯಾವ ರೀತಿ ರಿಸಲ್ಟ್ ನೋಡ್ಬೋದು ನೋಡಿ. ಸೆಕೆಂಡ್ PUCಯಲ್ಲಿ ಎಕ್ಸಾಮ್ 2 ಇದೆ, ಎಕ್ಸಾಮ್ 1 ಅಂತ ಬರುತ್ತೆ. ರಿಸಲ್ಟ್ 2026 ಅಂತ ನಾಳೆ ಬೇರೆ ಲಿಂಕ್ನಲ್ಲಿ ಬರುತ್ತೆ. ಇಲ್ಲಿ ಮೊದಲು ನಿಮ್ಮ ರಿಜಿಸ್ಟರ್ ನಂಬರ್ನೆಲ್ಲ ಅಪ್ಲೋಡ್ ಮಾಡಬೇಕು. ತದನಂತರ ಕಾಂಬಿನೇಷನ್ ಅಂದರೆ PUCಯಲ್ಲಿ ಏನು ಬರುತ್ತೆ, ಸಬ್ಜೆಕ್ಟ್ ಕಾಂಬಿನೇಷನ್, ಸೈನ್ಸ್, ಆರ್ಟ್ಸ್, ಕಾಮರ್ಸ್, ನಿಮ್ಮ ಯಾವುದೋ ಒಂದು ಸಬ್ಜೆಕ್ಟ್ ಇದೆ, ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮ್ಮ ರಿಸಲ್ಟ್ ಬರುತ್ತೆ. ಇದರಲ್ಲಿ ಯಾವುದೇ ನಿಮ್ಮ ಡೇಟ್ ಆಫ್ ಬರ್ತ್ ಕೇಳುವುದಿಲ್ಲ, ನಿಮ್ಮ ಯಾವುದೇ ಸ್ಕೂಲ್ ಕಾಲೇಜ್ ನೇಮ್ ಕೇಳುವುದಿಲ್ಲ. ಜಸ್ಟ್ ಏನು ಕೇಳೋದು, ರಿಜಿಸ್ಟರ್ ನಂಬರ್ ಪ್ಲಸ್ ನಿಮ್ಮ ಎಲ್ಲ ರೀತಿಯ ಕಾಂಬಿನೇಷನ್ ಹಾಕಿದರೆ ಸಬ್ಮಿಟ್ ಅಂತ ಮಾಡಿದರೆ ನಿಮಗೆ PUC ರಿಸಲ್ಟ್ ನೋಡಬಹುದು. ಯಾರ್ಯಾರು ವಿದ್ಯಾರ್ಥಿಗಳು ನಾಳೆ ರಿಸಲ್ಟ್ ನೋಡ್ತಾ ಇದ್ದೀರಾ, ಎಲ್ಲರಿಗೂ ಕಂಗ್ರ್ಯಾಚುಲೇಷನ್. ನಿಮ್ಮ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಭಾವಿಸುತ್ತೇನೆ. ಧನ್ಯವಾದಗಳು.